ಪಂಚದ ಮತದಾನ ಅಂತ ನಿನ್ನ ಆಡವರನ್ನು ಪಟ್ಟಿರುತ್ತದೆ. ಸಹಜವಾಗಿ ಪಚ್ಚಿಕೊಳ್ಳುವನೇ ಸಹಜವಾಗಿ ಹುಟ್ಟುವುದನೇ ನಿಮಗೆ ಸದಾಶಿವನು ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗುವುದಲ್ಲವೇ ನಿಮ್ಮ ಶಕ್ತಿಯಿಂದಲ್ಲ. ಹೇ ಮೂರ್ಖ, ಆ ಸರ್ಪಭೂಷಣನಿಗೆ ಜೀವಿಗಳಾದವರಿಂದ ಮರಣ ಉಂಟಾಗಲೆಂದು ಕೊಟ್ಟ ವರದ ರೀತಿಯನ್ನು ಮರೆತಿರುವಿರಾ? ಆದ ಕಾರಣ ನಾನು ಒಂದು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ಕೈಯಲ್ಲಿ ಖಡ್ಗವಾಗಿ ನಿಮ್ಮ ಪ್ರಾಣ ಉಳಿಯಲಾರದು. ಮೂಡದೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲದೆ ಪರಮ ಪಾಪಿಸಿದೆ. ನಿನ್ನ ಹಟ್ಟಹಾಸವನ್ನು ಬೇಗನೆ ನೀನು ಯಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡನೆ ಸಮರಕ್ಕೆ ಬಂದಿರುವೆ. ನೀನಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡೆ ಬಂದಿದೆ. ನಿನ್ನೆಯ ದಿವಸ ನಿನ್ನೊಂದರೆಸಿ ಯುದ್ಧಕ್ಕೆ ಬಂದ ನಿನ್ನೊಡೆಯ ಹಂಸುಬುರುಕ ಆ ವಿಷ್ಣುವಿನ ಅವಶ್ಯ ಕಣ್ಣಿನಿಂದಲೇ ಕಣ್ಣಾದ ಕಂಡ ಹಾಗೆ ನೀನು ಮಾಡಿದ ಕಾರ್ಯವೇನು? ಏನೇ ಮೂರ್ಖ, ಅದಮ ಎಲ್ಲ ನಿನ್ನ ಜಲವನ್ನು ಸಾಗಿಸಿದರೆ ಶಂಕರನ ಉರಿಗಣ್ಣಿನಂತೆ ಹೊರಸುತ್ತ ಬರುವ ಎಲ್ಲ ಕ್ರೂರ ಬಾಣಗಳಿಂದ ನಿನ್ನ ತಲೆ ತಾಯಿಯನ್ನ ಕೋಪಾತುರಕ್ಕೆ ಹಾವುಟಿಯಾಗದಿರ ಸುದರ್ಶನ ನಡಿ ನಡಿ ಹಿಂದಕ್ಕೆ. ಸಹಜವಾಗಿ ಹಿಂದಕ್ಕೆ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ದಾನವರ ಶಿಲೆಗಳನ್ನು ಕಡೆದುರುಳಿಸಿ ನನ್ನ ಮುಂದೆ ನಿನ್ನ ಚಂಬವನ್ನು ಬಚ್ಚಿಕೊಳ್ಳುವೆಯಾ? ನಿಮ್ಮ ಕೆಳಗೆ ಮೂರ್ಖ, ಎದೆ ಭ್ರಷ್ಟ ತಪ್ಪಿಸಿದಾಗ ಸಾವಧಾನದ ನೀತಿ ತಿಳಿದು ಬಂದಂತೆ ನಿನ್ನ ಹಿತವಚನಗಳು ನಿನಗೆ ಕನ್ನ ಕಂಡಕವಾಗುವುದು. ಇನ್ನು ತಡೆವಾಟಕ್ಕೆ ಎದುರು ಅರ್ಪಿಸುವ ಮೂರ್ಖ ಏನೇ ಸುದರ್ಶನನೆಂಬ ಸೂರ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ನಮ್ಮ ಸಿಡಿಲಿನ ಗರ್ಜನೆಗೆ ಸುರನರ ಗರುಡ ಗಂಧರ್ವ ಯಕ್ಷ ಕೆನ್ನ ಕೆಂಪುರುಷರು ಸಿದ್ಧ ಸಾಧ್ಯರು ಬ್ರಹ್ಮ ವಿಷ್ಣು ರುದ್ರಾಜ್ಯರು ಎಂತ ದೇವಾನು ದೇವತರು ನಮಗೆ ಭಯಕೃತರಾಗಿ ಸಿಕ್ಕು ದಿಕ್ಕಿಗೆ ಓಡಿ ಹೋದರು.